ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ದೊಡ್ಡಬಳ್ಳಾಪುರದಲ್ಲಿರುವಂಥ ಫ್ಯಾಕ್ಟ್ರಿ ಸರ್ಕಲಲ್ಲಿ ನಂದಿ ಉತ್ಸವ ಹೋಟ್ಲಿಗೆ ತುಂಬ ದಿನಗಳನ್ನಾದಮೇಲೆ ಒಂದು ಊಟ ಮಾಡೋಣ ಅಂತ ಬಂದಿದ್ವಿ ನಾವು ಸ್ನೇಹಿತರು. ಹಂಗೇನು ರಿವ್ಯೂ ತಗೊಳ್ಳೋಣ ಅಂತ ಬಂದ್ವಿ. ಇಲ್ಲಿರೋಂಥ ನನ್ನ ಸ್ನೇಹಿತರ ಹೆಸರುಗಳೆಲ್ಲ ಹೇಳ್ತೀನಿ ನೋಡಿರಿ. ಇವ್ರ ಹೆಸರು ಬಂದು ಆಂಜನೇಯಲು. ಈ ಕಡೆ ಒಬ್ಬರು ಇದ್ದಾರೆ, ಇವರು ಬಂದು ಪ್ರಮೋದ್ ಅಂತ. ಅಣ್ಣ ನಮಸ್ಕಾರ ಹೇಳೋಣ. ಹಂಗೆ ಓಕೆ ಅಣ್ಣ. ಈ ಕಡೆ ಇನ್ನೊಬ್ರು ಇದ್ದರು, ಅವ್ರ ಹೆಸರು ಏನಂತ ಗೊತ್ತಿಲ್ಲ, ಅವ್ರ ಹೆಸರು BLR ಅಂತ. ಹಂಗೆ 4 ಮೀಲ್ಸ್ ತಗೊಂಡ್ವಿ. 4 ಮೀಲ್ಸ್ ತಗೊಂಡಾದ್ಮೇಲೆ ಮುಂದೆ ನೋಡೋಣ, ಊಟ ಕೊಡೋಕ್ಕೆ ಒಂದು 10 ನಿಮಿಷ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ಕಾಯ್ತಾ ಇದ್ದೀವಿ. ಇದಕ್ಕೆಲ್ಲ ಸ್ಪಾನ್ಸರು ನಮ್ಮ ಪ್ರಮೋದ್ ಅಣ್ಣ ಅಂತ. ಅವರೇ ಬಂದು ನಮಗೆ ಊಟ ಮಾಡೋಣ ಬನ್ನಿ ಅಂತ ಹೇಳಿ ಕರೆದ್ರು. ಇಲ್ಲ ನಾವೇ ಬೇಡ, ಇವತ್ತು ಊಟ ಮಾಡಲ್ಲ ಅಂತ ನಾವು ಹೋಗಿ ಎಗ್ ರೈಸ್ ತಿನ್ನೋಣ ಅಂತ ಹೇಳಿದ್ವಿ. ಆದರೆ ನಮ್ಮ ಅಣ್ಣ ಇದ್ಕೊಂಡು ಬಾ ಊಟ ಮಾಡೋಣ, ಯಾಕೆ ಸುಮ್ಮನೆ ಎಲ್ಲ ಹೋಗಿ ಎಣ್ಣೆ ಎಲ್ಲ ಯಾಕೆ ತಿಂತೀಯಾ ಅಂತ ಹೇಳ್ಬಿಟ್ಟು ನಮ್ಮ ಪ್ರಮೋದ್ ಅಣ್ಣ ಕರ್ಕೊಬಂದು ಈ ನಂದಿ ಉತ್ಸವಲ್ಲಿ ಹೋಟ್ಲಲ್ಲಿ ಊಟ ಮಾಡ್ಸೋಕೆ ಕರ್ಕೊಬಂದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಊಟ ಮಾಡೋಣ ಅಂತ ಹೋದ್ವಿ. ನಾವು 4 ಜನ ಸೇರಿಕೊಂಡು ಅವರೇ ಊಟ ಎಲ್ಲ ಬಿಲ್ಲೆಲ್ಲ ಅವರೇ ಪೇ ಮಾಡಿಬಿಟ್ರು. ನಾವು ಹಂಗೆ ಊಟ ಎಲ್ಲ ತಗೊಂಡೋದಕ್ಕೆ ಕಾಯ್ತಾಯಿದ್ವಿ. ಅವರೊಂದು ಓನರ್ ಇದ್ಕೊಂಡು ಒಂದು 10 ನಿಮಿಷ ವೆಯ್ಟ್ ಮಾಡಿ, ಒಂದು 10 ನಿಮಿಷ ಆಗುತ್ತೆ, ಲೇಟ್ ಆಗುತ್ತೆ, ಒಂದು ಸ್ವಲ್ಪ 10 ನಿಮಿಷ ವೆಯ್ಟ್ ಮಾಡಿ ಅಂದಿದ್ದಕ್ಕೆ ಕಾಯ್ತಾಯಿದ್ವಿ. ಅಂದರೆ 10 ನಿಮಿಷ ಆದಮೇಲೆ 4 ಪ್ಲೇಟ್ ಎಲ್ಲ ರೆಡಿ ಮಾಡಿಬಿಟ್ಟು ಹಿಂಗೆಲ್ಲ ಕೊಡ್ತಾಯಿದ್ರು. ಪೂರಿ, ಅನ್ನ, ಪಾಯಸ, ಅದಕ್ಕೆಲ್ಲ ಪಲ್ಯ ಎಲ್ಲ ಥರನೂ ಕೊಡ್ತಾಯಿದ್ರು. ಕಾಯ್ತಾಯಿದ್ವಿ. ಆಮೇಲೆ ಎಲ್ಲ ತಗೊಂಡು ಸೀದಾ ನಾವು ಟೇಬಲ್ ಹತ್ರ ಹೋಗಿ ಕೂತ್ಕೊಂಡು ಊಟ ಹೆಂಗಿದೆ ಅಂತ ಟೇಸ್ಟ್ ಮಾಡಿ ನೋಡಿದ್ವಿ. ತುಂಬ ಚೆನ್ನಾಗಿತ್ತು. ತಿಂತಾಯಿದ್ರೆ ಇದೇ ಥರ ಟೇಸ್ಟ್ ಮುಂಚೆ ಇರಲಿಲ್ವಲ್ಲ, ಇವಾಗ ಏನು ಹೊಸ್ದಾಗಿ ಟೇಸ್ಟ್ ಬರ್ತಾಯಿದ್ದಲ್ಲ, ತುಂಬ ಚೆನ್ನಾಗಿದೆಯಲ್ಲ ಅಂತೇಳ್ಬಿಟ್ಟು ನಮಗೆಲ್ಲ ಅನ್ನಿಸ್ತು. ನಾವೆಲ್ಲ ಹಂಗೆ ಮಾತಾಡ್ಕೊಂಡು ಏನಣ್ಣ ಚೆನ್ನಾಗಿದೆಯಲ್ಲ ಅಂತ ಕೇಳಿದ್ದಕ್ಕೆಲ್ಲ ತುಂಬ ಚೆನ್ನಾಗಿದೆ, ಮುಂಚೆದಕ್ಕೇನೋ ಇವಾಗ ಪರವಾಗಿಲ್ಲ, ಮುಂಚೆನೇ ಈ ಥರ ಇರಲಿಲ್ಲ, ಇದೇ ಟೇಸ್ಟ್ ಮುಂಚೆಯಿಂದ ಇದ್ರೂ ಚೆನ್ನಾಗಿರೋದು, ಇವ್ರು ಯಾರೋ ಭಟ್ರು ಯಾರೋ ಚೇಂಜ್ ಆಗಿರ್ಬೇಕೋ ಅದಕ್ಕೆ ಈ ಥರ ಐತೆ ಅಂತ ಹೇಳ್ತಾಯಿದ್ರು. ನಮಗೇನೋ ಇಷ್ಟ ಆಯಿತು. ನೀವೇನು ಆ ಕಡೆ ಹೋದರೆ ಒಂದ್ಸರಿ